ಬ್ರ್ಯಾಂಡ್ ಅಂತ ಇಲ್ಲ, ಎಲ್ಲ ಬ್ರ್ಯಾಂಡ್ ಕಲೆಕ್ಷನ್ ಇಟ್ಟಿದ್ದಾರೆ. ಫಸ್ಟ್ ಕಾಣಿದೆ. ಹಾಯ್, ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ, ಸ್ವಲ್ಪ ತೊಳ್ತಾ ಇದೀವಿ. ಏನಪ್ಪ ಸಮಾಚಾರ? ಏನಿಲ್ಲಪ್ಪ, ನೀ ಆಡೋದು ನನಗೆ ಗೊತ್ತಿಲ್ಲ ಅಷ್ಟೇ. ಅವ್ನು ನೋಡೋ ಚಂದು ಹೋಗ ಬರಂತ ಏಕವಂಚದಲ್ಲಿ ಮಾತಾಡ್ತಾರೆ. ನಿಖಿಲ್ ಅಂಡ್ ಮತ್ತೆ ತಂದೆ ತಾಯಿ ನಮ್ಮ ಮಲ್ಲಂದೂರಿಗೆ ಬಂದಿದ್ದಾರೆ. ಥ್ಯಾಂಕ್ಸ್ ಮಾ, ಓಕೆ, ಲವ್ ಯು. ಥ್ಯಾಂಕ್ ಯು. ನೇತ್ರೆ ಒಥೆಂಟಿಕ್ ಮಲೆನಾಡು ಊಟ ಹೆಂಗಿದೆಯಪ್ಪ? ಸೂಪರ್ ಅಪ್ಪ, ಹೋಮ್ ಮೇಡ್, ಹಂಗೆ ಹೋಟೆಲ್ ಗಿಟಲ್ ಅಲ್ಲ. ಅಮ್ಮ ಹೆಂಗಿದೆಯಮ್ಮ? ಸೂಪರ್ ಕಣ. ನನಗಂತೂ ಈ ಶಾವ್ಗೆ ಇದನ್ನ ಹಿಂಗೆ ಮಡಚಿ ಚಿಕನ್ ಗ್ರೇವಿಗೆ ಎದ್ದಿ ಚಿಕನ್ದೊಂದು ಪೀಸ್ನ ಹಿಂಗೆ ಇದರಲ್ಲಿ ಇಟ್ಕೊಂಡು ಹಿಂಗೆ ರೋಲ್ ಮಾಡಿ ಮತ್ತೊಂದು ಹಿಂಗೆ ತಿಂದು ಹಿಂಗೆ ಬಾಯಿಗೆ ಬಿಟ್ರೆ ಊಟ ಮುಗಿಸಾಯ್ತು ಸ್ನೇಹಿತರೆ. ಇನ್ನೇನು ಮಲ್ಗೊಳಕ್ಕೆ ಹೋಗ್ತಾ ಇದೀವಿ. ರೆಸಾರ್ಟ್ ನೋಡ್ಬೋದು, ತುಂಬಾನೇ ಸಖತ್ತಾಗಿದೆ. ಹಿಂಗೆ ಇನ್ನೇನು ರೂಮ್ಗೆ ಹೋಗಿ ಮಲ್ಕೊಳೋದಷ್ಟೇ. ಗುಡ್ ಮಾರ್ನಿಂಗ್. ಹೌ ಆರ್ ಯು? ಯಾರೋ ಸ್ವೆಟರ್ ಬೇಡ ಬೇಡ ಅಂತಂದ್ರೆ ಸ್ವೆಟರ್ ಹಾಕೊಂಡು ಹೇಳಿದೀನಿ 5 ನಿಮಿಷ ವೆಯ್ಟ್ ಮಾಡು, ಇದ್ರ ಪಕ್ಕದಲ್ಲಿರೋ ಇನ್ಸ್ಟ್ರೂಮೆಂಟ್ ಇಟ್ಕೊಡ್ತೀನಿ ಬೆಳಗ್ಗೆ ಅಂತಂದ್ರೆ ಬೆಳಗ್ಗೆ ಅದಕ್ಕಿಂತ ಮುಂಚೆನೇ ತೆಗ್ದಿಟ್ಟು ಕುಡಿಯೋದು. ಸ್ನೇಹಿತರೆ, ನಿನ್ನೆ ನಾವಿದ್ದಿದ್ದು ಸ್ಟೇ ಬಂದದು. ಅದಲ್ಲದೆ ಇಲ್ಲೊಂದು ಬಂಗ್ಲಾ ಇದೆ, ಇದು ಕೂಡ ರೆಂಟ್ ಔಟ್ ಮಾಡ್ತಾರೆ. ಯಾವ ಥರ ಇದೆ ನೋಡಿ, ಫುಲ್ ದೊಡ್ಡ ಬಂಗ್ಲಾ. ಇದ್ರೊಳಗಡೆ ಹೋಗಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಎಂಟ್ರೆನ್ಸ್ ಅಲ್ಲಿನೇ ಸೋಫಾ ಇದೆ, ಇಲ್ಲಿದೆ ನೋಡಿ ಇಷ್ಟು ದೊಡ್ಡ ಮನೆ, ದೊಡ್ಡ ಹಾಲು, ಸೋಫಾ, ಟಿವಿ, ಡೈನಿಂಗ್ ಟೇಬಲ್ಲು. ಇದಿಷ್ಟಲ್ಲದೆ 3 ಬೆಡ್ರೂಮ್ ಇದೆ. ನಂಬರ್ 1 ಬೆಡ್ರೂಮು ಹಾಗೂ ವಾಶ್ರೂಮ್ಸ್ನ ನೋಡ್ಬೋದು ಯಾವ ಥರ ಇದೆ ಅಂತ. ನೀಟ್ ಆ್ಯಂಡ್ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಇದೊಂಥರ ಮನೆಗೆ ಬಂದಂಗೆ ಫೀಲು. ಸೆಕೆಂಡ್ ಬೆಡ್ರೂಮ್ ನೋಡ್ಬೋದು, ಈ ಥರ ಇದೆ. ನೆಕ್ಸ್ಟ್ 3rd ಬೆಡ್ರೂಮಲ್ಲಿ 2 ಬೆಡ್ ಇದೆ ನೋಡಿ. ಸುಮಾರು ಒಂದು 20 ಜನ ಆರಾಮಾಗಿ ಇದರಲ್ಲಿ ವಾಸಿಸ್ಬೋದು. ಸೊ ನೀವೇನಾದ್ರೂ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ, ಫ್ಯಾಮಿಲಿ ಒಟ್ಟಿಗೆ ಒಂದು ಒಳ್ಳೆ ಚಿಕ್ಕಮಗಳೂರಲ್ಲಿ ಬಜೆಟ್ ಫ್ರೆಂಡ್ಲಿ ಸ್ಟೇ ನೋಡ್ತಿದ್ರೆ ದಿಸ್ ಇಸ್ ದ ಪ್ಲೇಸ್ ಟು ವಿಸಿಟ್. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಂತ ಕೇಳಿದ್ರೆ ನೀಟ್ ಅಂಡ್ ಸಿಂಪಲ್ ಸಾಂಬಾರು, ಇಡ್ಲಿ, ಇದೇನು ಚಟ್ನಿ, ಪಲಾವ್, ರೈತ ಹಾಗೂ ಬ್ರೆಡ್ ಜಾಮ್ ಕೂಡ ಕೊಟ್ಟಿದ್ದಾರೆ. ಸೂಪರ್. ಹೇಗಿತ್ತು ಬ್ರೇಕ್ಫಾಸ್ಟ್? ಚೆನ್ನಾಗಿದ್ಯಾ? ಸೂಪರಾ? ಸೂಪರ್. ಹೆಂಗಿದ್ಯಪ್ಪ? ನೀ ಎಲ್ಲ ಫ್ರೆಂಡ್ಸ್ ಸಾಂಬಾರು ಚಟ್ನಿ ಸೂಪರ್ ಆಗಿದೆ ಅಂದೆ. ಸಾಂಬಾರ್ ಚಟ್ನಿ ಸೂಪರ್ ಆಗಿದೆ ಅಂತ ಹೇಳ್ಬೇಕು. ಇಡ್ಲಿ ನೆಕ್ಸ್ಟ್ ರೈಸ್ ಬಾತ್ ಟ್ರೈ ಮಾಡಿಲ್ಲಲ್ಲ ಇನ್ನು. ನೆಕ್ಸ್ಟ್ ರೈಸ್ ಬಾತ್ ನೋಡೋಣ. ಎಲ್ಲಿ ಹೋದ್ರೂ ಇದೊಂದು ಬಿಡಲ್ಲ ಈ ಅಮ್ಮ. ಬ್ರೇಕ್ಫಾಸ್ಟ್ ಮುಗೀತು ಸ್ನೇಹಿತರೆ. ಅಮ್ಮ, ನನ್ನ ಬ್ಯಾಗ್ ಒಂಚೂರು ಪ್ಯಾಕ್ ಮಾಡಿ ಇಟ್ಬಿಡಮ್ಮ. ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಸೊ ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದೀವಿ. ಎಕ್ಸಿಟ್ ಆಗೋಕ್ಕಿಂತ ಮುಂಚೆ ನೀವು ಇವಾಗ ಪ್ರೀಮಿಯಂ ರೂಮ್ಸ್ ನೋಡಿದ್ರಿ ಹಾಗೂ ಬಂಗ್ಲಾ ನೋಡಿದ್ರಿ. ಅದಲ್ಲದಲ್ಲೇ ಇಲ್ಲಿ ನಿಮಗೆ ಡಾರ್ಮೆಟ್ರಿ ಕೂಡ ಸಿಗುತ್ತೆ. ಡಾರ್ಮೆಟ್ರಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ, ಬಟ್ ಈ ವ್ಯೂ ಒಂದ್ಸತಿ ನೋಡ್ಕೊಂಬಿಡಿ ಯಾವ ಥರ ಇದೆ. ಇಲ್ಲಿ ಫೈರ್ ಕ್ಯಾಂಪು, ಇಲ್ಲಿ ಪೂಲು, ಇನ್ನು 2 ದಿನದಲ್ಲಿ ಪೂಲ್ ರೆಡಿ ಆಗ್ತಾ ಇದೆ. ಇದಿಷ್ಟು ಪಾರ್ಕಿಂಗ್ ಏರಿಯಾ. ಸೊ ಸ್ನೇಹಿತರೆ, ದಿಸ್ ಇಸ್ ದ ಡಾಮ್. 6 ಜನ ಒಂದು ರೂಮಲ್ಲಿ ಮಲ್ಕೊಬೋದು. ಟಾಯ್ಲೆಟ್ಸ್ ಇಲ್ಲಿದೆ. ಸೊ ಇನ್ನೊಂದು ಈ ಕಡೆಗಿದೆ, ಇಲ್ಲೂ ಅಷ್ಟೇ 6 ಜನ ಮಲ್ಕೊಬೋದು. ಎಲ್ಲದನ್ನು ಜೋಡಿಸ್ಬಿಟ್ರೆ ಅಂತೂ ಬಾಯ್ಸ್ ಬಂದರೆ 6 ಅಲ್ಲ 12 ಜನನೂ ಮಲ್ಕೊಬೋದು. ಸಖತ್ತಾಗಿದೆ ಮಾತ್ರ. ಪ್ರಾಪರ್ಟಿಯಿಂದ ಹೊರಟಾಯ್ತು. ಇವಾಗ ನಮ್ಮ ಅಪ್ಪ ಅಮ್ಮಂಗೆ ಒಬ್ರು ಸೆಲೆಬ್ರಿಟಿನ ಮೀಟ್ ಮಾಡಿಸ್ತಾ ಇದೀನಿ. ಚಿಕ್ಕಮಂಗ್ಳೂರಿಗೆ ಬಂದ್ಮೇಲೆ ಈ ಸೆಲೆಬ್ರಿಟಿನ ನೋಡ್ತಿದ್ದಂಗೆ ಹೋಗೋದು ಚಾನ್ಸೇ ಇಲ್ಲ. ಹೌದಾ? ವೇಟ್ ಫಾರ್ ಇಟ್. ಸೊ ಆ ಸೆಲೆಬ್ರಿಟಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಇಲ್ಲಿ ಬರ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ಎಸ್ಟೇಟ್ ಕೆಫೆ ಅಂತ ಏನಿದೆಯಲ್ಲ ಇದೆ. ಸೊ ಗಾಡಿನ ಇಲ್ಲಿ ಪಾರ್ಕ್ ಮಾಡ್ಕೊಂಡ್ಬಿಡೋಣ. ಅಣ್ಣ ನಮಸ್ಕಾರ. ಬನ್ನಿ ಬನ್ನಿ. ಆರಾಮಿದ್ದೀರಾ? ಎಷ್ಟೋ ತಿಂಗಳ ಆದ್ಮೇಲೆ ಸಿಕ್ಕಿದ್ದೀರಾ? ನಾವು ಇದೆಲ್ಲ ಹೋಗಿಲ್ಲ, ಊರಲ್ಲೇ ಇದ್ದೆ. ಅಯ್ಯೋ ಏನಕ್ಕೆ ಕಣ ಇದೆಲ್ಲ? ಅಯ್ಯೋ ಅಣ್ಣ ಇದೆಲ್ಲ ಬೇಡಾಗಿತ್ತಣ್ಣ.
ಪ್ರೀತಿಯಿಂದ ನಮ್ಮೂರಿಗೆ ಬಂದವರಿಗೆ ನಮ್ಮ ವೆಲ್ಕಮ್. ಏನಣ್ಣ ಇದು, ಅಯ್ಯಪ್ಪ, ಎಲ್ಲಾರು ಇವ್ರಿಗೆ ಸನ್ಮಾನ ಮಾಡ್ತಾರೆ, ಇವ್ರು ನೋಡಿದ್ರೆ ನಮ್ಮ ತಂದೆಗೆ ಸನ್ಮಾನ ಮಾಡ್ತಿದ್ದಾರೆ. ನೋಡ್ರಿ ಅವ್ರು ಇರೋದಕ್ಕೆಲ್ವಾ ಈಗಿನ ಕಾಲದಲ್ಲಿ ಇದರಿಂದ ಹಾಕೋದು ಒಳ್ಳೇದಲ್ವಾ, ಹೌದು. ಅದಕ್ಕೆ ಕೊಡಿ ಅದು ಕೊಡಿ. ಅದಿರಲಿ, ಅದನ್ನ ನಾವು ಆ ಕಡೆ ಹಾಕ್ತೀನಿ, ಅದನ್ನ ಹಾಕ್ತೀನಿ. ಒಳ್ಳೇದಾಗಿ ಸರ್. ಸಮಾಜಕ್ಕೆ ಸಿಕ್ಕಾಪಟ್ಟೆ ಒಳ್ಳೆ ಕೆಲಸ ಮಾಡುವಂತ ಏಕೈಕ ವ್ಯಕ್ತಿ ಚಿಕ್ಕಮಂಗ್ಳೂರಲ್ಲಿ ಅಂದ್ರೆ ನನಗೆ ಚಂದು. ನಿಂತ್ಕೊಳ್ಳಮ್ಮ ಪಕ್ಕದಲ್ಲಿ ಹಂಗೆ. ಇವತ್ತು ನಿಖಿಲ್ ಅಣ್ಣ ಮತ್ತೆ ಅವ್ರ ತಂದೆ ತಾಯಿ ನಮ್ಮ ಮಲ್ಲಂದೂರಿಗೆ ಬಂದಿದ್ದಾರೆ. ತುಂಬಾ ಖುಷಿ ಆಗುತ್ತೆ ನಮ್ಗೂ ಕೂಡ. ತಂದೆ ತಾಯಿಯಿಂದ ಇವ್ರು ನೋಡಿದಾಗ ನಮ್ಮ ಅಪ್ಪ ಅಮ್ಮ ನೆನಪಾಯ್ತು. ಇವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ, ಒಳ್ಳೆಯವ್ರಿಗೆ ಯಾವತ್ತಿದ್ರು ಒಳ್ಳೇದಾಗುತ್ತೆ. ನಮ್ಮ ಒಳ್ಳೆಂದಿರಿ ಸ್ವಾಮಿ ಆಶೀರ್ವಾದ ಚೆನ್ನಾಗಿರ್ಲಿ, ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಅಣ್ಣನಿಗೆ. ಅಷ್ಟೇ ಅಣ್ಣ, ನೋಡಿ ಅದಕ್ಕೆ ಟ್ರಿಪ್ಪಿಗೆ ಕರ್ಕೊಂಡ್ ಬಂದ್ಬಿಟ್ಟಿದೀನಿ. ಸುಮಾರು ಜನ ನೋಡಿದ್ದೆ, ಆದ್ರೆ ಪುನೀತ್ ಅಣ್ಣ ಶಿವಣ್ಣ ನೋಡಿರ್ಲಿಲ್ಲ. ಪುನೀತ್ ಅಣ್ಣವ್ರನ್ನ ನೋಡಿದ್ದು ರಾಜ್ಕುಮಾರ್ ಮೂವಿ ಬಂತಲ್ಲ, ಇಲ್ಲಿ ಮಿಲನ್ ಥಿಯೇಟರ್ ಹತ್ರ ಬಂದಿದ್ರು, ಮಾಡಿದೆ ಅಷ್ಟೇ. ಅವ್ರು ಬೆಂಗಳೂರಿಗೆ ಹೋದ್ರು. ಶಿವಣ್ಣ ನೋಡ್ತಾ ಇರ್ತೀನಿ, ಹೌದೌದೌದು, ಮನೆಗೆ ಹೋಗ್ತಾ ಇರ್ತೀನಿ. ಬೆಂಗಳೂರಿಗೆ ಬರ್ತಾ ಇರ್ತಾರೆ ಅವಾಗೆಲ್ಲ ಶಿವಣ್ಣ ಹೋಗ್ತಾರೆ. ಆಶೀರ್ವಾದ ತಾನಕ್ಕೆ ಹೋಗ್ತೀನಿ. ಫಸ್ಟ್ ನಮ್ಮ ಮುಳ್ಳಂಗಿರಿ ಸ್ವಾಮಿ ಹತ್ರ ಆಶೀರ್ವಾದ ತಗೊಂತೀನಿ. ನಮ್ಮ ತಂದೆ ತಾಯಿ ಇಲ್ಲ, ನಮ್ದು ಮಾರ್ಚ್ 12. ನಮ್ಮ ತಂದೆ ತಾಯಿ ಇಲ್ಲ, ಅದಕ್ಕೆ ಫಸ್ಟ್ ಮುಳ್ಳಂಗಿರಿ ಸ್ವಾಮಿ ಹತ್ರ ಆಶೀರ್ವಾದ ತಗೊಂತೀನಿ. ಅದಾದ್ಮೇಲೆ ಶಿವಣ್ಣ ಗೀತಕಿನ ಹತ್ರ ಆಶೀರ್ವಾದ ತಗೊಂತೀನಿ. ನಿಮ್ಮ ಹತ್ರ ಆಶೀರ್ವಾದ ತಂದಿದ್ದೀನಿ. ಈಗ ಬಂದ್ರೆ 45 ಏಜ್ ಆಗುತ್ತೆ. ಈಗ ನೋಡಿದ್ರೆ ದೇವರೇ ಅನ್ಸಲ್ಲ ಅಷ್ಟಿದ್ದಾರೆ ಅಂತ. ನಾನು ಅಲ್ಲ, ಒಂದ್ ಲೆಕ್ಕದಲ್ಲಿ ಅಣ್ಣ, ಇವಾಗ ನಿಮ್ಮನ್ನು ನಮ್ಮನ್ನು ಅಕ್ಕಪಕ್ಕ ನಿಂತ್ಬಿಟ್ರೆ ನನಗೆ 40 20 ಅಂದ್ರೆ 30 ಅಷ್ಟೇ. ದೇವಸ್ಥಾನಗಳು ಎತ್ತರ ಮಗ ಇದ್ದಾನೆ. ಹ್ಞೂ ಅಮ್ಮ, ಡಿಗ್ರಿ. ಇಲ್ಲ, 2 ಜನ. ಒಬ್ಬನ ಹೆಸರು ಪುನೀತ್, ಇನ್ನೊಬ್ಬನ ಹೆಸರು ಮನೋಜ್. ನಿಮ್ ಬಾವರ್ದು ಹೆಣ್ಮಗು ಹುಟ್ಟಿದ್ಯಲ್ಲ, ಅದನ್ನ ನಾನೇ ಸಾಕ್ತಾ ಇರೋದು. ಅಮ್ಮನೆ ಮಗು ಅಂತ. ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸಮಾಜಕ್ಕೆ ಇನ್ನೊಂದೇನ್ ಗೊತ್ತಿರಮ್ಮ, ಈ ಕಾಫಿ ನೋಡಿ ಚಂದು ಅವರು ಇಲ್ಲೆಲ್ಲಾರು ಸಿಕ್ಕಿದಾಗ ಅವ್ರು ನೋಡೋ ಚಂದು ಹೋಗೋ ಬರೋದು ಬೇಕು ಅಂತ ಮಾತಾಡ್ತಾರೆ. ಯಾರು ಬೇಡ, ನಮ್ಮಲ್ಲೇ ಯೂಟ್ಯೂಬರ್ ಒಬ್ರು ಆತರ ಮಾತಾಡಿದ್ರು. ನಾನು ಅದಕ್ಕೆ ಅಗೇನ್ಸ್ಟ್ ಆಗಿ ನಿಂತು ಇವ್ರ ಪರವಾಗಿ ಒಂದೊಂದು ವಿಡಿಯೋ ಹಾಕಿದ್ದೀನಿ. ಇವತ್ತಿಗೂ ಅಣ್ಣ ಅಂತಾನೆ ಬೆಲೆ ಕೊಟ್ಟೆ ಮಾತಾಡ್ತೀವಿ. ನಿಮ್ ಮಗ ನನ್ಕಿಂತ ಚಿಕ್ಕವರೇ, ನಾನಿಗೂ ಅಣ್ಣ ಅಂತೀನಿ, ಅವರು ಅಣ್ಣ ಅಂತಾರೆ. ಅಣ್ಣ ಅಂದ್ರೂ ಪರವಾಗಿಲ್ಲ, ಚಂದುವರೆ ಅಂದಾಗ ಏನೋ ಒಂಥರ ಖುಷಿ ಆಗುತ್ತೆ. ಅವನು ಹೋಗೋ ಬಾರೋ ಚಂದು ಏಕವಚನದಲ್ಲಿ ಮಾತಾಡಬಾರ್ದು ಅಂತ ನಾನು ಹೇಳೋದು. ನಮ್ಮ ಉತ್ತರ ಕನ್ನಡ ಬೇಕಾದಂಗಿದೆ, ಕಾಫಿ ತೋಟನಿದೆ, ಕಾಫಿ ಟೀ ಮಾಡ್ಕೊಂತಾರೆ. ನಮ್ಮ ಈಗ ನೀವು ಸುರೇಶ್ ಅಣ್ಣ ಹೋದ್ರಲ್ಲ, ಅವ್ರಿಗೂ ಬೇಕಾದಂಗಿದೆ. ಅವ್ರ ಮಲ್ಲಿಕಾರ್ಜುನ್ ಬಸ್ಸು, ಅವ್ರದ್ದು ಹೋಮ್ ಸ್ಟೇಗಳು, ತೋಟ, ಆಮೇಲೆ ಜಾರ್ಜ್ ಸಾಹೇಬ್ರು, ನಮ್ಮ 18 ನೋಡಕ್ಕೆ, ನಮ್ಮ ಬೆಟ್ಟದಮಳ್ಳಿ ನಗೇಶ್ಗೌಡ್ರು ಎಲ್ಲರೂ ಹೋಗಿ ಬನ್ನಿ ಅಂತಾರೆ. ಒಬ್ಬೊಬ್ರು ಇಲ್ಲಿ ಬಾಡಿಗೆ ಮನೇಲಿ ಇರ್ತಾರೆ, ಬಿಲ್ಡಪ್ ಜಾಸ್ತಿ. ಅವ್ರದೇ ಕಾಲ ಆಗಿದೆ. ಈಗ ನಾವು 10 ರೂಪಾಯಿ ಸಂಬಳದಿಂದ ಕಳೆ ಹೊಡೆದು, ಲಿಂಡೇನ್ ಹಚ್ಚಿ, ಸ್ಪ್ರೇ ಮಾಡಿ, ಗೊಬ್ಬರ ಹಾಕಿ, ಕಾಫಿ ತೋಟದಲ್ಲಿ ಕೆಲಸ ಮಾಡಿ, ವ್ಯವಸಾಯ ಮಾಡಿ, ಅಲ್ಲಿಂದ ಮೇಸ್ತ್ರಿ ಕೆಲಸ ಆಗಿ, ಅಲ್ಲಿಂದ ಪಿಪ್ಪರ್ ಕೆಲಸ ಮಾಡಿ, ಅಲ್ಲಿಂದ ಬಿಸ್ನೆಸ್ ಮ್ಯಾನ್ ಆಗಿ ಮಾಡ್ತಿದ್ದೆ. ಬಿಸ್ನೆಸ್ ಮಾಡಿ ಅಲ್ಲಿಂದ ನಾನು ಏನಾದ್ರು ಮಾಡಿ ನೆಮ್ಮದಿ ಬೇಕಲ್ಲ ಅಂತ ಹೇಳಿ ಆಟೋ ಪೀರಿಯಡ್ ಬಂದೆ. ಆಟೋ ಪೀರಿಯಡ್ ಬಂದ್ಮೇಲೆ ಸಣ್ಣ ಹುಡುಗರಿಂದ ಹಾಳು ಹೇಳ್ತಿದ್ನಲ್ಲ, ಕಿರಣ್ಣ ಅಂತ. ಹೌದು 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 ಹೌದು. ನಾನು ಪುನೀತ್ ಅಣ್ಣ, ಶಿವಣ್ಣನ ಅಭಿಮಾನಿ, ಕರ್ನಾಟಕದ ಜನತೆಗೆ ಕಾಫಿ ನಾಡಿ ಚಂದ ಮಾಡ್ತೀನಿ ನಮಸ್ಕಾರಗಳು. ವಿನೋದ್ ಅಣ್ಣ ಅವರ ಮಿಸಸ್ ಆಗಿ ಹೊಂಟ ಅನಿಲ್ ಅಕ್ಕ ಅವರಿಗೆ, ಅವ್ರ ತಂದೆ ತಾಯಿಗಳಿಗೆ, ಮತ್ತೆ ಅವ್ರ ಕುಟುಂಬಕ್ಕೂ, ಮತ್ತೆ ಅವ್ರ ಮಗನಿಗೂ ಕೂಡ ಒಳ್ಳೇದಾಗಿ ತುಂಬಾ ಇಷ್ಟ ಆದ್ರು. ಅವ್ರ ಫ್ಯಾಮಿಲಿ ನಿಖಿಲ್ ಅಣ್ಣರಿಗೆ ಒಂದ್ ಮಾತು ಹೇಳ್ತಿದ್ದೀವಿ. ಏನಪ್ಪಾ ಅಂತಂದ್ರೆ, ಯಾವತ್ತು ಹಿರಿಯರ ಆಶೀರ್ವಾದ ಇದೆಯಲ್ಲ, ಅದು ಒಳ್ಳೇದಂತೆ. ಮಜ್ಜ ನೀವು ಉಳ್ಳಂಗಿರಿ ಜಾತ್ರೆ ಸಂತಿದ್ದೇನೆ, ದಶವಂತ ಆಗ್ತಾನೆ ಅಂತ ನೋಡಿ. ದಶವಂತ ಆಗಿದ್ದೀನಿ, ಕರ್ನಾಟಕನೇ ಗೆದ್ದಿದ್ದೀನಿ. ಅದಕ್ಕೆ ನಮ್ಮ ಅಜ್ಜರ ಆಶೀರ್ವಾದ, ನಮ್ಮ ಅಜ್ಜಿ ಆಶೀರ್ವಾದ, ನಮ್ಮ ಅಮ್ಮ 120 ಆಶೀರ್ವಾದ ಅಂತಿದ್ರು, ಅವ್ರ ಆಶೀರ್ವಾದ ಎಲ್ಲ ತಗೊಂಡಿದ್ದೀನಿ. ಕಡೂರಪ್ಪರ ಅಂತ ಇದ್ರು, ಅವ್ರು 115 ಸೊನ್ನೆ ಬರೀತಿದ್ರು, ಅವ್ರ ಆಶೀರ್ವಾದ ತಗೊಂಡಿದ್ದೀನಿ. ಈಗ ನಿಮ್ಮ ಆಶೀರ್ವಾದನೂ ಕೂಡ ತಗೊಂತಿದ್ದೀನಿ. ಅದಕ್ಕೆ ನಾನು ಚೆನ್ನಾಗಿರ್ತೀನಿ. ಒಳ್ಳೆಯವರಿಗೆ ಯಾವ್ತಿದ್ರು ಒಳ್ಳೇದಾಗುತ್ತೆ, ಕೆಟ್ಟವರಿಗೆ ಯಾವ್ತಿದ್ರು ಕೆಟ್ಟದಾಗುತ್ತೆ. ಆಕಾಶದಲ್ಲಿ ಇದೆ ನಕ್ಷತ್ರ ಲೆಕ್ಕ, ಭೂಮಿಲಿ ಇದೆ ಪಾತಾಳ ಲೆಕ್ಕ, ಕಾಫಿ ನಾಡಲ್ಲಿದೆ ಚಂದ್ರ ಲೆಕ್ಕ. ಕೋಡ್ಸಿ ಬಾಕ್ಸಿ ಕಳೆದು ನೋಡಿ, ಬೆಂಗಳೂರು ಕರ್ನಾಟಕ ಎಕಾನಮಿ ಓಜಿ ಒರಿಜಿನಲ್ ಗ್ಯಾಂಗ್ಸ್ಟರ್. ನಮ್ ಶಿವಣ್ಣ ನಂಗೂ ವಯಸ್ಸಾಗಲ್ಲ. ಅಲ್ಲಮ್ಮ, ನಾನ್ ನಿಜವಾಗ್ಲೂ ಹೇಳ್ತೀನಮ್ಮ, ನಿನ್ಮೇಲೆ ಆಣೆಗೂ ನಾನು ಸನ್ಮಾನ ಮಾಡ್ಬೇಕು ಅಪ್ಪಂಗೆ ಅಂತ ಏನು ಹೇಳಿಲ್ಲ. ನಿಜವಾಗ್ಲೂ ಆಶ್ಚರ್ಯ. ಏನಪ್ಪ, ಏನು ಸನ್ಮಾನ ಎಲ್ಲ ಮಾಡ್ತಿದ್ದಾರೆ ನಿಮಗೆ ಚಿಕ್ಕಮಗಳೂರಲ್ಲಿ? ಕರೆಕ್ಟ್ ಅಮ್ಮ, ಬಟ್ ಇಂಥವ್ರಿಗೆ ಕೆಲವು ಯೂಟ್ಯೂಬರ್ಸ್ ಹೋಗೋ ಬಾರೋ ಅವನು ಇವನು ಅಂತ ಮಾತಾಡೋದಕ್ಕೆ ಪಾಪ ಎಷ್ಟು ಬೇಜಾರಾಗತ್ತಲ್ಲ. ಈಗ ನಾವೇ ಆಗ್ಲಿ ಎಷ್ಟು ಗೌರವ ಕೊಟ್ಟು ಮಾತಾಡ್ತಿದೀವಿ, ಆ ಗೌರವ ಉಳಿಸ್ಕೊಂಡು ಅವರು ನೋಡಿ ಎಷ್ಟು ಸನ್ಮಾನ ಮಾಡೋ, ಎಷ್ಟು ಪ್ರೀತಿ ಬಾಂಧವ್ಯನ ಇಟ್ಕೊಂಡಿದ್ದಾರೆ. ಕೆಲವ್ರು ಇರ್ತಾರಮ್ಮ ಈ ಯೂಟ್ಯೂಬರು, ಏನ್ ಮಾಡ್ತೀರಾ, ಕಾಫಿ ನೋಡಿ ಚಂದು, ಅವನು ಕಣೋ ಇವನು ಕಣೋ, ಏನೋ ಸಮಾಜದಲ್ಲಿ ಕೆಲವ್ರು ಇರ್ತಾರ ಆತರ. ಏನ್ ಮಾಡಕ್ಕಾಗಲ್ಲ. ಅಪ್ಪಂಗ್ ಸನ್ಮಾನನ ಹೌದೇನಪ್ಪ? ಅಚ್ಚ ಒರೇ ಆಳು ಒಲಿ ಚೇದಿಟ್ಲ ಸನ್ಮಾನ ಇಲ್ಲ
ಒಂದ್ ಗೌರವ ಕೊಟ್ಟು ಮಾತಾಡ್ಬೇಕಂತ ಇವಾಗ ಫುಲ್ ಹೈಪಲ್ ಇದಾರೆ ಇವಾಗ ನಮ್ ತಂದೆ. ಇಲ್ಲೊಂದು ಸಖತ್ತಾಗಿರೋದೊಂದು ಜಾಗ ಇದೆ, ನೋಡ್ತೀರಾ ಅಪ್ಪ? ನೋಡ್ತೀರಪ್ಪ? ನೋಡೋಣ. ಹೆಂಗಿದೆಮ್ಮ? ಹೇಗಿದೆ ನೋಡಿ. ಮುಳ್ಳಯ್ಯನಗಿರಿ ಕರ್ಕೊಂಡು ಹೋಗ್ತೀನಿ ಬಾ ಅಂತಂದ್ರೆ ಬೇಡ ಬಿಡ ನೆಕ್ಸ್ಟ್ ಟೈಮ್ ಅಂತ ಹೇಳಿದ್ರು. ಬಟ್ ಇವಾಗ ನಮ್ಮ ತಂದೆ ಒಂದು ಮಾತು ಹೇಳಿದ್ರು, ಅದಕ್ಕೆ ಕ್ಲಿಪ್ ನ ಶೂಟ್ ಮಾಡ್ತಾ ಇರೋದು. ಏನಂಜಪ್ಪ? ಇದು ಕಂಡಿಕ್ಲಾಗಲೇ ವ್ಯವಸ್ಥೆ ಇದೆ, ಕಷ್ಟ ಆಯ್ತು ನೋಡಿ. ಇಲ್ಲಿಗೆ ಬಂದು ಹೋಗಿಲ್ಲ ಅಂತಂದಿದ್ರೆ ತುಂಬಾ ನಷ್ಟ ಆಗಿರೋದು, ತುಂಬಾ ಲಾಸ್ ಆಗಿರೋದು ಅಂತ. ಅದಕ್ಕೆ ನನಗೆ ಗೊತ್ತಿತ್ತು, ಅದಕ್ಕೆ ಅಂತಾನೆ ಕರ್ಕೊಂಡ್ಬಂದೆ. ತಾಳಿಕೆರೆ ಮಾಣಿಕ್ಯ ದಾರೆ ಈ ಕಡೆ ಹೋಗೋಣ ನಾವು. ಮೈಪರಲ್ಲಿ ಆಫ್ ರೋಡ್ ಮಾಡ್ತಾ ಇದೀವಿ. ಇವರೆಲ್ಲ ಜೀಪಲ್ಲಿ ಹೋಗ್ತಿದಾರೆ ಆಫ್ ರೋಡಿಂಗ್. ಹೇಗಿದೆ ಜಾಗ? ಇಷ್ಟ ಆಯ್ತಾ? ಫಸ್ಟ್ 2026 ಟ್ರಿಪ್ಪೇ ಅಪ್ಪ ಅಮ್ಮನ ಜೊತೆಗೆ ಅಷ್ಟೇ. ಏನಂತೀರಾ? ಈ ತನಕ ಬಂದು ಈ ಜೀಪಲ್ಲಿ ಆಫ್ ರೋಡ್ ಮಾಡ್ಕೊಂಡು ಇನ್ನೊಂದು 2.5 ಕಿಲೋಮೀಟರ್ ಈ ಕಡೆ ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ. ಬಟ್ ನಮಗೇನು ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ. ಬೈಕಲ್ಲಿ ಬಂದ್ರೆ ಮಾತ್ರ ಒಂದು ಕ್ರೇಜಿ ಆಫ್ ರೋಡ್ ಮಾಡ್ಬೋದು. ಬಜ್ಜಿ ಬೋಂಡ ತಿನ್ನುವ ಆಸೆ ನಂದು. ಮ್ಯಾಗಿ ಅಪ್ಪಂದೆಲ್ಲ ಇಟ್ಕೊಂಡಿರಲ್ಲ ಕೈಯಲ್ಲೇ. ಒಂದು ಟೀ ಒಂದು ಸಿಗರೇಟ್ ಸಿಕ್ಕರೆ ಸಾಕು ಅವರಿಗೆ. ಸರಿ ಆಯ್ತು, ಓಕೆ ಡನ್. ಮ್ಯಾಗಿ ಬಂತು. ಇವ್ರು ಮ್ಯಾಗಿ ತಿನ್ನಲ್ಲಂತ. ಇವರಿಗೆ ಬಿಸಿ ಬಿಸಿ ಬೋಂಡ ಇನ್ನೇನು ಆಯಿಲ್ ಆದಿದೆ. ಅನ್ನ ಇವಾಗ ಹೆಚ್ಬಿಟ್ಟು ಹಾಕ್ತಾರೆ ಈಗ. ಹೇಗಿದೆಯಮ್ಮ? ಚೆನ್ನಾಗಿದ್ಯಾ? ನನಗೆ ಬೇಡ, ನೀನು ಆರಾಮಾಗಿ ಕುತ್ಕೋ, ಕಾರಲ್ಲಿ ಕುತ್ಕೊಂಡು ತಿನ್ರಿ ಇವಾಗ. ಶಾಪಿಂಗ್ ಮುಗಿಸಾಯ್ತು. ಹೇಸಲ್ನಟ್ ಕಾಫಿ ತಗೊಂಡ್ರು, ಚಾಕ್ಲೇಟ್ ಗಿಕ್ಲೇಟ್ ತಗೊಂಡ್ರು. ಏನೋ ಕ್ಯಾಂಗ್ರೂ ಆಗಿದ್ದೀರಾ ಅಂತಂದ್ರೆ ದೋಸೆ ಅಮ್ಮ ഇതിനെ കണ്ടിട്ട് നമുക്ക് പോവാല്ലേ? എത്രയുണ്ട്? ಇಲ್ಲ ಇನ್ನೊಂದಿದೆ. ಹಾಯ್ ಹಲೋ. ವೈಟ್. അപ്പൊ നീയാണല്ലേ കാങ്ക്രോ? ഇതിന്റെ പേര് ജെറി, അതിന്റെ പേര് ജെനി. ജെറി ജെനി. ആ ജെറി. ഷുഗർ ഗ്ലൈഡർ. ನಾನು ಇದುವರೆಗೆ ಕಂಡಿಲ್ಲ ಆಯ್ತಾ, ಇದ ಫಸ್ಟ್ ಕಾಣಿದೆ. ಚಿಕ್ಕಮಂಗ್ಳೂರ್ ಬಂದಿದ್ವಿ ಈ ಕ್ಯಾಂಗ್ರೂ ಅವ್ರ ಮನೆಗೆ. ಅವ್ರ ತಂದೆ ಹಾಯ್ ಅಂಕಲ್, ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ, ಸ್ವಲ್ಪ ತೊಳ್ತಾ ಇದ್ದೀನಿ. ಸ್ವಲ್ಪ ತಗೊಳ್ಳಿ ತಗೊಳ್ಳಿ, ಒಳ್ಳೇದಾಗ್ಲಿ, ಒಳ್ಳೆ ಪ್ರಾರ್ಥನೆ. ಏನಪ್ಪ ಸಮಾಚಾರ? ಏನಿಲ್ಲಪ್ಪ, ನೀ ಆಗೋದು ನನಗೆ ಗೊತ್ತಿಲ್ಲ ಅಷ್ಟೇ. ಸರಿ ಬಲ್ಲ ಬಾಯ್. ಏನೋ ಜೋರಾಗಿ ಪಾರ್ಟಿ ನಡೀತಾ ಇದೆ. ಯಾರು ಡ್ರೈವರ್ ಅಂತ ಅನ್ಬಿಡಕ್ಲಾಗ ಹೋಗ್ಲಿ. ಓ ಮೈ ಗಾಡ್. ಇಂಥ ಬ್ರ್ಯಾಂಡ್ ಅಂತ ಇಲ್ಲ, ಎಲ್ಲ ಬ್ರ್ಯಾಂಡ್ ಕಲೆಕ್ಷನ್ ಇಟ್ಟಿದ್ದಾರೆ. ಸೂಪರ್. ಇದರಲ್ಲಿ ನನ್ನ ಫೇವ್ರೇಟ್ ಇಲ್ಲಿದೆ, ಓಲ್ಡ್ ಮೌಂಟ್ ಕಾಫಿ. ಹೌದಾ? ಇದಿಷ್ಟರಲ್ಲಿ ಜಾಗಮ್ಮ ಇಷ್ಟದು ಓಲ್ಡ್ ಮೌಂಟ್ ಕಾಫಿ. ഭയങ്കര നിന്റെ ഭയങ്കര ഇഷ്ടമാണ്. ചിലപ്പോ ഭയങ്കര ഇഷ്ടം. നമ്മൾ ഇന്നലെ മുതലേ ഞാൻ ഇവളും പറയും, ഇത്ര നല്ലൊരു മോളെ നമ്മൾ കണ്ടില്ലത്. പിന്നെ അറിയോ, കണ്ട ഒന്നും കഴിക്കാതിരിക്കും, വാരി കൊടുക്കുമ്പോ 2 പ്ലേറ്റ് കാലിയാണ്. ഒരുത്തനത് അവിടെ കാലി വെക്കുന്നുണ്ട് ಪೀಸಿದೆ. ಏನಕ್ಕೆ ಧಾರವಾಡ ಬಿಟ್ಟು ಈ ಕಡೆ ಬಂದಿದ್ದೀನಿ ಗೊತ್ತಾ? ಇಲ್ಲ, ನಿಮ್ಮಿಬ್ಬರನ್ನ ಕಿಡ್ನಾಪ್ ಮಾಡೋದಕ್ಕೆ. ವೆರಿ ಗುಡ್, ವೆರಿ ಗುಡ್. ಒಳ್ಳೆ ಪ್ರಾರ್ಥನೆ ಅಂತೀರಾ? ಏನಕ್ಕೆ ಅಂತಂದ್ರೆ ನಿಮ್ಮಿಬ್ಬರದ್ದು ಒಂದು ವಿಡಿಯೋ ಶೂಟ್ ಮಾಡೋದಕ್ಕೆ.
ಅಂತೂ ಇಂತೂ ಮನೆಗೆ ರೀಚ್ ಆಯ್ತು. ವೆಲ್ಕಮ್ ಹೋಮ್ ಬಡಿ. ವೆಲ್ಕಮ್ ಹೋಮ್. ಹೇಗೆ ಅನ್ನಿಸ್ತಾ ಇದೆ? ಟ್ರಿಪ್ ಹೆಂಗಿತ್ತಪ್ಪ? ಬಾರಿ ಚೆನ್ನಾಗಿತ್ತು. ಇದೇ ತರ ಹೋಗ್ತಾರಲ್ಲ ಇನ್ನು ಮುಂದೆ. 2026 ಹೆಂಗಿದ್ರು ಈ ತರ ಸ್ಟಾರ್ಟ್ ಮಾಡ್ಕೊಂಡಿದೀವಲ್ಲ, ಇನ್ನು ಮೇಲೆ ಶುರು. ಏನಂತ್ಯ? ಅಷ್ಟೇ ಸ್ನೇಹಿತರೆ, ಅಲ್ಲಿಗೆ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಕಂಟೆಂಟ್ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು ಏನಾದರೂ ಮಾಡಿ, ಎಲ್ಲ ನಿಮಗೆ ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಲಾಗ್. ಸಿ ಯು ಅಂಟಿಲ್ ನೆಕ್ಸ್ಟ್ ಟೈಮ್. ಲವ್ ಯು ಆಲ್. ಅಲ್ಲಿ ನೋಡಿ ಸ್ನೇಹಿತರೆ, ಹಲಸಿನಕಾಯಿ ಇಪ್ಪ ಬಂದ್ಬಿಟ್ಟಿದ್ದಾನೆ ಅಲ್ಲಿ. ಇನ್ನು ಎಂಜಾಯ್. ಮತ್ತೆ ಹೆಂಗಿತ್ತಪ್ಪ ಟ್ರಿಪ್ಪು? ಅಯ್ಯೋ ಸೂಪರಪ್ಪ, ಸೂಪರ್. ಸೂಪರಾ? ಖುಷಿ ಆಯ್ತಾ? ತುಂಬ ಖುಷಿ ಆಯ್ತು. ಹೋಗ್ತಾರ ನಿನ್ನೆ ಇದೇ ಥರ ಟ್ರಿಪ್ಸ್. ಓಕೆ, ಹೋಗೋಣ. ನಮ್ಮ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ಬಾಯ್ ಹೇಳ್ಬಿಡು. ಬಾಯ್ ಬಾಯ್ ಬಾಯ್.